Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಿಟಿ ಸೆಂಟರ್ನಲ್ಲೇ ಈ ದೊಂಬರು ಯಾರೋ ನಮಗೆ ನಿಜವಾದ ಕಲಾವಿದರು ಅಂದರೆ ಕ್ಯಾಮ್ರಾ ಆನ್ ಮಾಡಿದಾಗ ಸಿನಿಮಾ ನಟ ಅಭಿನಯ ಮಾಡೋನು ಕಲಾವಿದ ಅನ್ನೋಕ್ಕಿಂತ ನಮಗೆ ನಿಜವಾದ ಕಲೆನ ಉಳಿಸ್ತಾ ಇರೋರು ನಮ್ಮ ದೊಂಬರು. ಅವ್ರನ್ನ ಸಿಟಿನಲ್ಲೂ ಕೂಡ 5 ವರ್ಷ ಅರಗ ಜ್ಞಾನಿಯಿಂದ ಅವ್ರನ್ನ ಮರ್ತಿದ್ದಾರೆ. ಅವ್ರು ಅನ್ಟಚಬಲ್ ಆಗಿದ್ದರು, ಅನ್ಸಿಯಬಲ್ ಸಮುದಾಯ. ಅವ್ರ ಬಗ್ಗೆ ಮನೆಗಳು ಮಾಡಿಸಿಲ್ಲ. ಅದರ ನಂತರ 1 ವರ್ಷದಿಂದ ಮಧು ಬಂಗಾರಪ್ಪ ಅವರು ಬಂದು ಅಲ್ಲೂ ಕೂಡ ಅವ್ರನ್ನ ವಿಸಿಟ್ ಮಾಡಿ ಅವ್ರು ಮಾಡ್ತೀನಿ ಅಂತ 1 ಎಕರೆ ಭೂಮಿನೂ ಸ್ಯಾಂಕ್ಷನ್ ಆಗಿದೆ. ಆದರೆ 1 ವರ್ಷ ಅವ್ರು ಎಜುಕೇಷನ್ ಮಿನಿಸ್ಟರ್ ಆದಮೇಲೂ ಕೂಡ ಅದು ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ. ಅಲ್ಲಿನ್ನೂ ಕನ್ಸ್ಟ್ರಕ್ಷನ್ ಶುರುವಾಗಿಲ್ಲ. ನಾವು ಏನು ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈ ಸರ್ಕಾರಗಳು ಅಲೆಮಾರಿ ಸಮುದಾಯಗಳು ಏನು 1000 ಕೋಟಿ ಬಿಚ್ಚಿಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದಾರೆ. ಆದರೆ ಈ ಬಜೆಟ್ನಲ್ಲಿ 1 ರೂಪಾಯಿಯೂ ಬಿಚ್ಚಿಲ್ಲ. ಮತ್ತು SC ST TSPನಲ್ಲಿ ವರ್ಷ 11,000 ಕೋಟಿ ಅವರ ತ್ಯಾಪೆ ಹಚ್ಚು ಸ್ಕೀಮ್ಗಳಿಗೆ ಬಳಸ್ತಾರೆ. ಆದರೆ ಅಲೆಮಾರಿಗಳು ಬಳಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಈ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಆಗಬೇಕು. ಈ ಅಲೆಮಾರಿ ಸಮುದಾಯಗಳಿಗೆ ಮನೆ ಆಗಬೇಕು. ಆ ಕನ್ಸ್ಟ್ರಕ್ಷನ್ ಇಮಿಡಿಯೇಟಾಗಿ ಆಗಬೇಕು. ಆ 1 ಎಕರೆ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಆಗಬೇಕು. ಅಲ್ಲೂ ಕೂಡ ವಾಸ ಮಾಡಿದ್ರೆ ಈ ದೊಂಬರಿಗೆ ನ್ಯಾಯ ಸಿಗಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಮನೆ ಆಗಬೇಕು ಅನ್ನೋದು ಮೊದಲನೇ ಬೇಡಿಕೆ. 2ನೇ ವಿಚಾರ, ಒಂದು ಹಮಾರೆ ಭಾರ ಅನ್ನೋ ಒಂದು ಸಿನಿಮಾ ಬಂದಿದೆ. ಅದು ಇವಾಗಲೇ ಎಷ್ಟೋ ದಿನಗಳಿಂದ ಸಿನಿಮಾ ರೆಡಿಯಾಗಿ ಒಂದು ಚರ್ಚೆ ಇದೆ. ಬನ್ನಿ ಜೈ ಭೀಮ್ ಬನ್ನಿ ಹಾಲೇಶ್ವರೇ. ಆ ಸಿನಿಮಾ ಸಂಬಂಧಪಟ್ಟಿದ್ದು ಅದು ಒಂದು ಹಮ್ ದೋ ಹಮಾರೆ ಭಾರ ಅಂತ ಒಂದು ಸಿನಿಮಾ ಬಾಲಿವುಡ್ನಲ್ಲಿ ಮಾಡಿದರು. ಎಷ್ಟೋ ಕೋಟಿ ದುಡ್ಡು ಹಾಕಿ ಮಾಡಿದರು. ಅದರ ನಂತರ ಸೆನ್ಸರ್ ಬೋರ್ಡು ಹಮ್ ದೋ ಹಮಾರೆ ಭಾರ ಅಂತ ಸಿನಿಮಾಗೆ 11 ಕಟ್ಸ್ ಕೊಟ್ಟು ಒಂದು ಅವರ ಟೈಟಲನ್ನು ಬದಲಾಯಿಸಬೇಕು ಅಂತ ಮಾಡಿ ಹಮಾರೆ ಭಾರ ಅಂತ ಸಿನಿಮಾ ಅದು ಇದೇ ಜೂನ್ 7ನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಇವಾಗ ಕರ್ನಾಟಕ ಸರ್ಕಾರ ಬರೀ ಟ್ರೈಲರ್ ನೋಡಿ ಕೆಲವು ಮುಸ್ಲಿಂ ಸಂಘಟನೆಗಳು ಅದರ ಹೋರಾಟ ಮಾಡಿ, ಕೆಲವು ಸಂಘಟನೆಗಳು ಅದರ ಮೇಲೆ ಹೋರಾಟ ಮಾಡಿ ಅದು ಬಿಡುಗಡೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅದನ್ನು ನಿಷೇಧ ಮಾಡಿದೆ. ನಾನು ನೋಡಿ ಇಷ್ಟು ವರ್ಷಗಳಿಂದ ವಾಕ್ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರ, ಆರ್ಟಿಕಲ್ 19 ಎತ್ತಿಡಿಯೋಕ್ಕೆ ಎಷ್ಟೋ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಬ್ರಾಹ್ಮಣ್ಯದ ಹೋರಾಟ 2021 ಕೂಡ ಒಂದು ವಾಕ್ ಸ್ವತಂತ್ರದ ಹೋರಾಟ. ಹಂಸಲೇಖ್ ಅವ್ರದ್ದು ಕೂಡ ಆ ಪೇಜಾವರ್ ಮಠದ ಬಗ್ಗೆ ವಿಚಾರ ಬಂದಾಗ ಅದು ಮಾಂಸಾಹಾರಿ ಸಸ್ಯಾಹಾರಿ ಬಗ್ಗೆ ಹೋರಾಟ ಅಲ್ಲ, ಅದು ಕೂಡ ವಾಕ್ ಸ್ವತಂತ್ರದ ಹೋರಾಟ. ಇವತ್ತು ಕೂಡ ನಮ್ಮ ವಾದದಲ್ಲಿ ಹಮಾರೆ ಭಾರ ಅನ್ನೋ ಸಿನಿಮಾ ಅದನ್ನು ಬ್ಯಾನ್ ಮಾಡೋದು, ಅದು ಏನು ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡೋದು, ಅದು ಮುಖ್ಯವಾಗಿ ಕೋರ್ಟ್ಸು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಬಾಂಬೆ ಹೈಕೋರ್ಟ್ ಅದನ್ನು ರಿಲೀಸ್ ಆಗೋಕ್ಕೆ. ಆದರೂ ಕೂಡ ಅವರು ಬ್ಯಾನ್ ಮಾಡ್ತಿರೋದು ಇದು ವಾಕ್ ಸ್ವತಂತ್ರದ ಉಲ್ಲಂಘನೆ. ಕಾಂಗ್ರೆಸ್ ಸರ್ಕಾರ ಎಷ್ಟೋ ಸಲ BJP ವಾಕ್ ಸ್ವತಂತ್ರದ ಉಲ್ಲಂಘನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವರು ಮಾಡಿದ್ದಾರೆ, BJPನೂ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಆಪೋಸಿಷನಲ್ಲಿದ್ದಾಗ ತಪ್ಪು ಹುಡುಕ್ತಾರೆ. ಆದರೆ ಯಾವಾಗ ಅಧಿಕಾರ ಬರ್ತಾರೋ ಅವರೇ ಒಂದು ಓಲೈಕೆ ರಾಜಕೀಯ ಮಾಡೋಕ್ಕೋಸ್ಕರ ವಾಕ್ ಸ್ವತಂತ್ರನ ಉಲ್ಲಂಘನೆ ಮಾಡ್ತಾರೆ, ಅಭಿವ್ಯಕ್ತಿ ಸ್ವತಂತ್ರನ ಉಲ್ಲಂಘನೆ ಮಾಡ್ತಾರೆ. ಸಿನಿಮಾದಿಂದ ಸೆನ್ಸರ್ ಬೋರ್ಡ್ನಲ್ಲಿ ಪರ್ಮಿಷನ್ ಸಿಕ್ಕಿದ್ರು, ಕೋರ್ಟ್ನಲ್ಲೂ ಕೂಡ ಬಿಡುಗಡೆ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದ್ರು, ಬರೀ ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡಿದ್ದಾರೆ. ಮತ್ತು ಈ ವಿಚಾರದಲ್ಲಿ ಸಿನಿಮಾದ ಸ್ವಾಸ್ಥ್ಯ ಹಾಳು ಮಾಡೋದು ಸಮಾಜ ಸಿನಿಮಾದಿಂದ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಆ್ಯಕ್ಷನ್ ಸೀನ್ಗಳಿರುತ್ತೆ. ಆ್ಯಕ್ಷನ್ ಸೀನ್ಗಳಿದ್ದಾಗ ಎಷ್ಟೋ ಒಡೆಯೋದು ಬಡಿಯೋದು ಕೊಲೆ ಮಾಡೋದು ನಡೆಯುತ್ತೆ. ಆ ಸಿನಿಮಾಗಳು ನಾನು ಜೈಲ್ಗೆ ಹೋಗಿದ್ದಾಗ ಕೆಲವು ಯುವಕರು ಹೇಳೋದು ಸಿನಿಮಾ ನೋಡಿಕೊಂಡೇ ನಾನು ಕೊಲೆ ಮಾಡಿರೋದು ಅಂತ ಹೇಳ್ತಾರೆ. ಹಾಗಾದರೆ ಪ್ರತಿಯೊಂದು ಸಿನಿಮಾ ಯಾವುದಾದ್ರೂ ಒಂದು ಟ್ರೈಲರ್ನಲ್ಲಿ ಅದರಲ್ಲಿ ಒಂದು ಫೈಟ್ ಬಂದರೆ ಅದನ್ನು ಬ್ಯಾನ್ ಮಾಡ್ತೀರಾ? ಅಥವಾ ಕೆಲವು ಸಿನಿಮಾದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತೋರಿಸೋ ಸಿನಿಮಾಗಳು ಎಷ್ಟೋ ಇದೆ. ಆ ಸಿನಿಮಾಗಳು ಮಹಿಳೆಯರು ದಬ್ಬದು, ಲೈಂಗಿಕ ಕಿರುಕುಳ ಮಾಡೋದನ್ನು ತೋರಿಸ್ತಾರೆ. ಸಿನಿಮಾದಲ್ಲಿ ಹೀರೋ ಮಾಡೋದೇ ತೋರಿಸ್ತಾರೆ. ಅದು ಮಹಿಳೆಯರ ಮೇಲೆ ಎಷ್ಟು ಪ್ರಭಾವ ಬೀರೋದು ಅನ್ನೋ ನಮ್ಗೆ ಗೊತ್ತಿದೆ ಒಂದು ಸಮಾಜದಲ್ಲಿ ಮತ್ತು ಗಂಡಸರು ವರ್ತನೆ ಮಾಡೋದ್ರಲ್ಲಿ. ಹಾಗಾದರೆ ಆ ಸಿನಿಮಾಗಳನ್ನೂ ಬ್ಯಾನ್ ಮಾಡ್ತೀರಾ? ಬ್ಯಾನಿಂಗ್ ಹೋದರೆ ಎಲ್ಲ ಸಿನಿಮಾಗಳನ್ನೂ ಬ್ಯಾನ್ ಮಾಡೋಕ್ಕೆ ಶುರು ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ನೀವು ಸಿನಿಮಾನ ವಿರೋಧ ಮಾಡ್ತೀರಾ ಅಂದರೆ ನೀವು ಒಂದು ಸಿನಿಮಾ ಮಾಡಿ. ನಿಮಗೆ ಹಮಾರೆ ಭಾರ ಸಿನಿಮಾ ನೋಡ್ದೇನೆ ನೀವು ಅದನ್ನು ಬ್ಯಾನ್ ಮಾಡಿಸ್ತೀರಾ ಅಂದರೆ ನೀವು ಆ ಸಿನಿಮಾ ನೋಡಿಬಿಟ್ಟು ಅದರ ಸಮಸ್ಯೆಗಳು ಏನೇನಿದೆ ಅದರ ಅರ್ಥ ಮಾಡ್ಕೊಂಡು ಅದರ ಸಂದೇಶ ಒಪ್ಪದೇ ಇದ್ದರೆ ಅದನ್ನು ವಿರೋಧ ಮಾಡಿ ನೀವು ಒಂದು ಸಿನಿಮಾ ಮಾಡಿ ಕೋಟಿ ರೂಪಾಯಿ ಹಾಕ್ಬಿಟ್ಟು ಜನ ಸೆಳೆಯೋಕ್ಕೋಸ್ಕರ ನೀವು ಒಂದು ಸಿನಿಮಾ ಮಾಡಿ, ನಿಮಗೂ ಎಲ್ಲ ಹಕ್ಕಿದೆ.
ಆದರೆ ಅದು ಬಿಟ್ಟು ಸಿನಿಮಾಗಳನ್ನ ನಿಮ್ಗೆ ಇಷ್ಟ ಇಲ್ಲದೆ ಇರೋ ವಿಚಾರ ಮಾಡ್ತಾರೆ ಅಂತ ಒಂದು ಊಹಾಪೋಹದಲ್ಲಿ ಮಾಡಿಬಿಟ್ಟು ನೀವು ಅದನ್ನು ಬ್ಯಾನ್ ಮಾಡೋದು ಅದು ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ. ನಾನು ಬರೀ ಹಮಾರೆ ಭಾರತ ವಿಚಾರ ಅಷ್ಟೇ ಹೇಳ್ತಾ ಇಲ್ಲ, ಯಾವುದೇ ಸಿನಿಮಾ ಯಾವುದೇ ಧರ್ಮದ ವಿಚಾರಗಳಿಗೆ ಎಲ್ಲಾದರೂ ಧಕ್ಕೆ ಬರುತ್ತೆ ಅಂತ ಒಂದು ಊಹಾಪೋಹ ಇದ್ದರೆ ಅದು ಸಿನಿಮಾ ನೋಡಿದ ಮೇಲೆ ಚರ್ಚೆಗಳಾಗಬೇಕು ಹೊರತು ಅದಕ್ಕಿಂತ ಮುಂಚೆ ಬ್ಯಾನ್ ಮಾಡೋದು ನಾನು ಒಪ್ಪಲ್ಲ. ನಾನು ನಿಜ ಹೇಳಬೇಕು ಅಂದರೆ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿನೂ ಕೂಡ ಇದು ಕಾಶ್ಮೀರ್ ಫೈಲ್ಸು, ಕಾಶ್ಮೀರ್ ಸ್ಟೋರಿ, ಆ ಸಿನಿಮಾನೂ ಕೂಡ ಬ್ಯಾನ್ ಮಾಡಿದೆ, ನಾನು ವಿರೋಧ ಮಾಡಿದೆ. ಆದರೆ ನಾನು ಒಂದು ಹೇಳ್ತೀನಿ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮುಸಲ್ಮಾನರ ವಿರುದ್ಧ ಎಷ್ಟೋ ಸಿನಿಮಾಗಳು ನನಗೆ ಅವಕಾಶಗಳು ಬಂದಿದೆ. ದುಡ್ಡು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಡ್ಬೋದು ಅಂತ ಮಾತಾಗಿತ್ತು. ಆದರೆ ನಾನು ಆ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕಂದರೆ ನನಗೆ ಒಬ್ಬ ನಟನಾಗಿ ಒಬ್ಬ ವ್ಯಕ್ತಿಯಾಗಿ ನಾನು ಆ ಸಿನಿಮಾಗಳು ಮಾಡೋಕ್ಕೆ ನಾನು ಒಪ್ಪಲ್ಲ. ಆದರೆ ನಾನು ಒಪ್ಪಲ್ಲ ಅಂದಿದ ತಕ್ಷಣ ಈ ಸರ್ಕಾರಗಳು ಅವನ್ನ ಬ್ಯಾನ್ ಮಾಡೋಕ್ಕೆ ಯೋಗ್ಯತೆ ಅಥವಾ ಅರ್ಹತೆ ಇದೆ, ಅದು ಕಾನೂನು ಅಡಿಯಲ್ಲಿ ಅಂತ ನಾನು ಅದು ಕೂಡ ಒಪ್ಪಲ್ಲ. ಸೊ ಈ ಸಿಚುವೇಷನಲ್ಲಿ ಅದನ್ನು ವಾಕ್ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರದಲ್ಲಿ ನಾನು ಅದು ಇವಾಗ ವಿರುದ್ಧ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರ ಅದನ್ನು ಬ್ಯಾನ್ ಮಾಡೋಕ್ಕೆ ಬಿಡದೆ ರಿಲೀಸ್ ಮಾಡೋದು ಯಾರು ನೋಡ್ತಾರೋ ನೋಡಲಿ, ಅದರ ವಿರುದ್ಧ ಸಿನಿಮಾ ಮಾಡ್ತಾರೋ ಮಾಡಲಿ, ಪ್ರತಿಭಟನೆ ಮಾಡ್ತಾರೋ ಮಾಡಲಿ, ಆದರೆ ಬ್ಯಾನ್ ಮಾಡಬಾರ್ದು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.